ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್. ಎಲ್ಲ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬಂದು ಏನಪ್ಪ ಅಂದರೆ ಆತ್ಮವಿಶ್ವಾಸ ಅಂದರೆ ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು. ಯಾವಾಗಲೂ ಯಾರು ಏನೇ ಹೇಳಿದ್ರು, ನಿನಗೆ ಏನೇ ಒಂದು ಹೆಜ್ಜೆ ಇಡಬೇಕಾದ್ರೂ ನಿನ್ನಲ್ಲಿ ಬೇಕಾಗಿರೋದು ಆತ್ಮವಿಶ್ವಾಸ ಒಂದೇ. ಅದಿದ್ದರೆ ನೀನು ಏನು ಬೇಕಾದ್ರೂ ಸಾಧನೆ ಮಾಡೋದಕ್ಕೆ ಒಂದು ಏನೊಂದು, ಯಾಕಂದರೆ ನಮ್ಮ ಮೇಲೆ ನಮಗೆ ಯಾವಾಗಲೂ ಅಷ್ಟೇ ಪ್ರತಿ ಹೆಜ್ಜೆದಲ್ಲೂ ಧೈರ್ಯ, ನಂಬಿಕೆ, ಆತ್ಮವಿಶ್ವಾಸ. ನಾನು ಏನಾದರೂ ಮಾಡಬಲ್ಲೆ, ನಾನು ಏನಾದರೂ ಸಾಧಿಸಬಲ್ಲೆ, ನಾನು ಕಲ್ಲನ್ನು ಕೂಡ ಕರಗಿಸಬಲ್ಲೆ, ಎಂಥ ಕಷ್ಟನೂ ನಾನು ಎದುರಿಸಬಲ್ಲೆ ಅನ್ನೋದು ಒಂದು ಶಕ್ತಿ, ಆತ್ಮವಿಶ್ವಾಸ ನಿಮ್ಮಲ್ಲಿದ್ದರೆ ನೀವು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಆಗಲ್ಲ ಅನ್ನೋದನ್ನು ಸಾಧನೆ ಮಾಡ್ಬೋದು. ಅದೇ ನೀವು ಒಂದು ಸಲ ನೀವೇ ನಿಮ್ಮ ಆತ್ಮವಿಶ್ವಾಸನ ಕಳ್ಕೋತು ಅಂತಂದರೆ ಖಂಡಿತ ನೀವೆಂದೂ ಮೇಲೆ ಹೇಳೋಕ್ಕಾಗಲ್ಲ. ಯಾಕಂದರೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗುತ್ತೆ. ನೀವು ಕಂಡಿದ್ದೆಲ್ಲ ನಿಮಗೆ ಕಷ್ಟ ಆಗುತ್ತೆ. ಊಟ ಮಾಡೋಕ್ಕೂ ಕಷ್ಟ ಆಗುತ್ತೆ, ಒಂದು ಹೆಜ್ಜೆ ನಡೆಯೋಕ್ಕೂ ಕಷ್ಟ ಆಗುತ್ತೆ, ಒಂದು ಏನಾದರೂ ಒಂದು ಏನು ಮಾಡೋಕ್ಕೂ. ಈಗ ಒಂದು ರೋಗಿ ಅಂದ್ಕೊಳ್ಳಿ, ಬೇರೆ ಯಾರು ಬೇಡ. ಈಗ ಒಂದು ರೋಗಿ ಹಾಸಿಗೆ ಮೇಲೇ ಮಲ್ಕೊಂಡಿರ್ತಾನೆ. ಆ ಮಲ್ಕೊಂಡಿರೋ ಹಾಸಿಗೆಗೆ ಏನಂದರೆ ನಾನು ಎದ್ದು ತಿರುಗಾಡಬಲ್ಲೆ ಕೊಂಡು ಎದ್ದರೆ ತಾನೇ ಹಾಸಿಗೆ ಬಿಟ್ಟು ನೀವು ಮೇಲೆ ಹೇಳೋಕ್ಕಾಗೋದು. ನನ್ನ ಕೈಲಿ ಏನೂ ಆಗಲ್ಲಪ್ಪ, ನನ್ನ ಕೈಲಿ ಏನೂ ಆಗಲ್ಲ ಅಂತ ನೀವು ಮಲಗಿದ್ರೆ ಹಾಸಿಗೆ ಅಲ್ಲೇ ಕಾಯಿಸ್ತಾ ಇರುತ್ತೆ. ನೀವು ಹಾಸಿಗೆಗೂ ನಿಮಗೂ ಈಚೆ ಬರೋಲ್ಲ. ರೋಗನೂ ಅಷ್ಟೇ, ಬಿಟ್ಟು ನಿಮ್ಮನ್ನು ಹೋಗಲ್ಲ. ಏನೇ ಆದರೂ ಮತ್ತೆ ರೋಗ ಅಂಟ್ಕೋತದೆ ಹೊರತು ರೋಗದಿಂದ ನೀವು ಈಚೆ ಬರೋಕ್ಕಾಗಲ್ಲ. ಈಗ ಒಂದು ಜ್ವರ ಬಂತ, ಅದಕ್ಕೆ ಸೈಡ್ ಕೊಟ್ಬಿಡ್ಬೇಕು. ಜ್ವರನ ಬಿಡಿ, ಸಣ್ಣ ಜ್ವರಕ್ಕೆಲ್ಲ ನಾವು ಮಲ್ಕೊಂಡ್ರೆ ಸರಿನಾ ಅಂತ ಅಂದ್ಕೊಂಡು ಜ್ವರನೇ ನಮ್ಮನ್ನು ಬಿಟ್ಟು ಹೋಗಬೇಕು. ಅಂದರೆ ಆ ಆತ್ಮವಿಶ್ವಾಸ ನಮ್ಮಲ್ಲಿರಬೇಕು. ಜ್ವರ ಬಂತು ಅಂದ ತಕ್ಷಣ ಹೋಗಿ ಬೆಡ್ಶೀಟ್ ಹಚ್ಕೊಂಡು ಮಲ್ಕೊಂಬಿಟ್ರೆ ನಮ್ಮನ್ನು ಮಲಗಿಸ್ತದೆ. ಅದೇ ನಾವು ಏನು ಮಾಡಬೇಕು ಅಂದರೆ ತಕ್ಷಣ ಸ್ಟ್ರಾಂಗಾಗಿ ಒಂದು ಟೀ ಮಾಡಿಕೊಂಡು ಒಂದು ಟಾಬ್ಲೆಟ್ ನುಂಗಿ ಒಂದು 5 ನಿಮಿಷ ರೆಸ್ಟ್ ಮಾಡಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಜ್ವರನೂ ನಮ್ಮನ್ನು ನೋಡಿ ಓಡೋಗುತ್ತೆ. ಹಾಗೆ ನಮ್ಮಲ್ಲಿ ನಾವೇನಾರು ಒಂದು ಕೆಲಸ ಮಾಡಬೇಕು ಅಂದರೆ ಶ್ರದ್ಧೆ, ಆತ್ಮವಿಶ್ವಾಸ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಫ್ರೆಂಡ್ಸ್, ನಮ್ಮನ್ನು ನಾವು ನಂಬಿದಾಗ ಇಡೀ ಜಗತ್ತು ನಮ್ಮನ್ನು ನಂಬುತ್ತೆ. ಏಕೆಂದರೆ ನಮ್ಮ ಮೇಲೆ ನಮ್ಗೆ ಆತ್ಮವಿಶ್ವಾಸ ಇದೆ ಅಂದಮೇಲೆ ಜನ ನಂಬೋದ್ರಲ್ಲೇನು, ಜನ ನಂಬಲಿ ಬಿಡಲಿ, ಆದರೆ ನಾವು ಜಗತ್ತಿಗೋಸ್ಕರ ಬದುಕಬೇಕಾಗಿಲ್ಲ, ನಮಗೋಸ್ಕರ ನಾವು ಯಾವತ್ತೂ ಬದುಕಬೇಕಾಗಿರುತ್ತೆ. ನಿಜ ಅಲ್ವಾ? ಹಂಗಾಗಿ ನಮ್ಮ ಸೋಲು ಅಂತಿಮ ಅಲ್ಲ. ಈಗ ನಾವು ಏನಾದ್ರು ಒಂದು ಕೆಲಸ ಮಾಡ್ತಾಯಿರ್ತೀವಿ, ಸೋತೋಗ್ಬಿಟ್ಟಿರ್ತೀವಿ, ಆದರೆ ಮತ್ತೆ ಎದ್ದೇಳುವಂಥ ಕೆಲಸಗಳು ನಮ್ಮ ಆತ್ಮವಿಶ್ವಾಸದಲ್ಲೇ ಇರುವಂಥದ್ದು. ನಾವು ಪುನಃ ಎದ್ದೇಳಬೇಕು, ನಾವೇನಾದ್ರು ಒಂದು ಕೆಲಸ ಮಾಡಬೇಕು, ನಾನು ಈ ಥರ ಆದರೆ ಆಗಲ್ಲ, ನಾನು ಸ್ಥಿಮಿತವಾಗಿ ಕಳ್ಕೊತೀನಿ ಅನ್ನೋದಿರಬೇಕು. ಯಾವಾಗಲೇ ಅಷ್ಟೇ ಫ್ರೆಂಡ್ಸ್, ಏನೇ ಕಷ್ಟ ಬಂದಾಗ ನಾವು ಓಡೋಗಬಾರ್ದು. ಆ ಕಷ್ಟಕ್ಕೆ ನಾವು ಧೈರ್ಯವಾಗಿ ನಿಂತ್ಕೋಬೇಕು. ಈಗ ಇವತ್ತು ನಮ್ಗೆ ಊಟ ಮಾಡೋಕ್ಕೆ ದುಡ್ಡಿಲ್ವಾ, ಓಡಾಡೋಕ್ಕೆ ನಮಗೆ ಕಾಸಿಲ್ವಾ, ಎಲ್ಲ ಬಡಸ್ತಾನ ಇದೆಯಾ, ಆ ಬಡಸ್ತಾನಕ್ಕೂ ಎದುರಿಸುವಂಥ ಸವಾಲು ನಮ್ಮ ಹತ್ರ ಇರಬೇಕು. ಆ ಬಡಸ್ತಾನೂ ನಮ್ಮನ್ನೇ ಎದುರ್ಕೊಂಡು ಓಡಬೇಕೇ ಹೊರ್ತು ನಾವು ಬಡತನಕ್ಕೆ ಯಾವತ್ತೂ ಎದುರಬಾರ್ದು. ಕಷ್ಟಗಳು ಬಂದ್ವಾ, ಬರಲಿ, ಎದುರಿಸೋಣ. ಸುಖ ಬರುತ್ತಾ, ಎದುರಿಸೋಣ. ಸುಖನೂ ಚೆನ್ನಾಗಿ ತೊಗೋಬೇಕು, ದುಃಖನೂ ಚೆನ್ನಾಗಿ ತೊಗೋಬೇಕು. ಎರಡೂ ಸ್ಥೀಮಿತವಾಗಿ ನಾವಿಬ್ಬರು ಎರಡನ್ನೂ ಸಮವಾಗಿ ತೊಗೋಬೇಕು. ಸುಖ ಯಾವಾಗ ಬರುತ್ತೋ, ದುಃಖ ಯಾವಾಗ ಬರುತ್ತೋ ಅದು ನಮ್ಮ ಕೈಲಿಲ್ಲ, ಎಲ್ಲ ದೇವರಿಚ್ಛೆ. ಹಾಗಾಗಿ ನಾವು ಕಂಡಂಥ ಕನಸುಗಳನ್ನ ನಾವು ದಿನ ಹೆಚ್ಚು ಮಾಡ್ಕೊತಾ ಇರಬೇಕು. ನಾವೇನಾರು ಒಂದು ಕನಸು ಕಂಡಿದ್ದೀವ, ನಾವೇನಾರು ಆಸೆ ಪಟ್ಟಿದ್ದೀವ, ನಾವೇನಾರು ಒಂದು ಮಾಡಬೇಕು ಅಂತ ಒಂದು ಗುರಿ ಇಟ್ಕೊಂಡಿದ್ದೀವ, ನಮ್ಮ ಗುರಿ ಏನಿರಬೇಕು ಅಂದರೆ ಆ ಗುರಿ ಮುಂದೆ ಇರಬೇಕು. ಸಾಧನೆ ಮಾಡಬೇಕು, ಹಠ ಛಲ ನಿದ್ದೆ ಬಿಟ್ಟು, ನಾನು ತುಂಬ ವೀಡಿಯೋಗಳಲ್ಲಿ ಹೇಳಿದ್ದೀನಿ. ಹಾಗಾಗಿ ಸಾಧನೆ ಮಾಡಬೇಕು, ಯಾವುದಕ್ಕೂ ಕುಗ್ಗಬಾರ್ದು. ಜೀವನದಲ್ಲಿ ಕುಗ್ಸೋಕ್ಕೆ 1000 ಜನ ಇರ್ತಾರೆ, ಆದರೆ ನಮ್ಮ ಆತ್ಮವಿಶ್ವಾಸ ಹೇಗಿರಬೇಕು ಅಂದರೆ ಕುಗ್ಸುವಂಥ ಜನರಿಗೆ ನಮ್ಮ ಆತ್ಮವಿಶ್ವಾಸನೇ ಗಟ್ಟಿಯಾಗಿರಬೇಕು. ನಾವು ಮಾತು ಉತ್ತರ ಕೊಡಬೇಕು. ಅಂದರೆ ನಾವು ಕೈಲಿ ಮಾಡಿ ತೋರಿಸ್ಬೇಕು. ಮಾತಲ್ಲಿ ಮಾತಾಡಿದ್ರೆ ಅದು ವ್ಯರ್ಥ. ಈಗ ನೀವೇನೇ ಮಾತಾಡಿ ಅದು ವ್ಯರ್ಥಕ್ಕೆ ಸಮಾನ. ಅದೇ ನೀವು ಏನಾದ್ರು ಸಾಧನೆ ಮಾಡಿ ತೋರಿಸಿ, ಅದಕ್ಕೆ ದುಪ್ಪಟ್ಟು ವ್ಯಾಲ್ಯೂ ಇರುತ್ತೆ ಅಲ್ವಾ? ಹಾಗಾಗಿ ನಾವು ಯಾವುದೇ ಹೆಜ್ಜೆ ಇಡಬೇಕಾದ್ರೂ ಆತ್ಮವಿಶ್ವಾಸದಿಂದ ಧೈರ್ಯವಾಗಿ ನಾನು ಈ ಕೆಲಸ ಮಾಡಬಲ್ಲೆ, ನಾನು ಇದನ್ನು ಸಾಧಿಸಬಲ್ಲೆ, ಏನಾದರೂ ಒಂದು ನಾನು ಮಾಡಬಲ್ಲೆ ಅನ್ನೋದು ನಿಮ್ಮ ಯಾವಾಗ ಮೈಂಡ್ ಸೆಟ್ಟಲ್ಲಿ ಕುತ್ಕೊಂಡು ನೀವು ಹೆಜ್ಜೆ ಹಾಕ್ತಿರೋ, ನೀವೇನು ಬೇಕಾದ್ರೂ ಸಾಧನೆ ಮಾಡೋಕ್ಕಾಗುತ್ತೆ. ಕಲ್ಲನ್ನು ಕರಗಿಸ್ಬೋದು, ನಿಮ್ಮ ಜೀವನನೂ ಕಟ್ಬೋದು. ನೀವೊಂದು ದಾರಿ ಎಲ್ಲಿರುತ್ತೆ ಅಂದರೆ ಮಾಡೋಕ್ಕಾಗದೇ ಇರೋವಂಥದ್ದು ಏನೂ ಇಲ್ಲ ನಮ್ಮ ಲೈಫಲ್ಲಿ.
ನಾವು ಹೆಣ್ಣಾಗಲಿ ಗಂಡಾಗಲಿ ನಾವೇನಕ್ಕಾರು ಒಂದು ನಿಂತ್ಕೊಂತು. ಈಗ ಎಕ್ಸಾಂಪಲು ನಾನು ಬೇರೆ ಯಾರಿಗೂ ಹೋಗಲ್ಲ, ನನಗೇನೆ. ನಾನು ಜೀವನದಲ್ಲಿ ಫ್ರೆಂಡ್ಸ್ ನಿಜವಾಗ್ಲೂ ಹೇಳಬೇಕು ಅಂದರೆ ಕಷ್ಟಪಟ್ಟಿದ್ದು ಅಷ್ಟಿಷ್ಟಲ್ಲ. ಒಂದೊಂದು ಹೊತ್ತೊತ್ತು ಊಟಕ್ಕೂ ತುಂಬ ಕಷ್ಟಪಟ್ಟಿದ್ದೀನಿ. ನೀವು ನಂಬ್ತೀರಾ ಬಿಡ್ತೀರಾ, ಒಂದೊತ್ತು ಊಟಕ್ಕೋಸ್ಕರ ನಾನು ದುಡಿತಾ ಇದ್ದುವಂಥ 2 ನನ್ನ ಹೊಲಿಗೆ ಮಿಷಿನನ್ನು ಗಿರಿವೆ ಇಟ್ಟಿದ್ದೆ. ಅಂದರೆ ಬಡಸ್ತನ ಆ ಮಟ್ಟಿಗಿತ್ತು. ಏಕೆಂದರೆ ನನಗೆ ಒಂದು ಜೀವನ ದಾನವೇ ನನಗೆ ಹೊಲಿಗೆ ಮಿಷಿನ್ ಆಗಿತ್ತು. ನನ್ನ ದಿನನಿತ್ಯ ಜೀವನ ಅದಾಗಿತ್ತು. ನಮ್ಮನೇಲಿ ಥರ ಸಂಬಳಕ್ಕಿಂತನೂ ನನಗೆ ಹೊಲಿಗೆ ಮಿಷಿನೇ ತುಂಬ ಇಂಪಾರ್ಟೆಂಟ್ ಆಗಿತ್ತು. ನನ್ನ ಮಗಳಿಗೆ ಆರೋಗ್ಯ ಸರಿ ಇಲ್ಲ, ಊಟಕ್ಕೆ ತೊಂದರೆ ಆಗಿ ನಾನು ಆ ಹೊಲಿಗೆ ಮಿಷಿನ್ನು ಗಿರಿ ಬಿಡುವಂಥ ಪರಿಸ್ಥಿತಿ ಬಂದಿತ್ತು. ಇಟ್ಟು ಅವತ್ತು ಕೂತ್ಕೊಂಡು ನಾನು ಯೋಚನೆ ಮಾಡಿದೆ, ನನ್ನ ಜೀವನದಲ್ಲಿ ಏನಾದ್ರು ನಾನು ಸಾಧನೆ ಮಾಡಬೇಕು, ನಾನು ಹಿಂಗೆ ಕೂತ್ಕೊಂಡ್ರೆ ನನ್ನ ಜೀವನ ಏನೂ ಮಾಡೋಕ್ಕಾಗಲ್ಲ ಅಂತ. ಆಗ ಕಷ್ಟನ ಸುಖನೋ ಅಂದ್ಬಿಟ್ಟು ಒಬ್ಬರ ಹತ್ರ ಸಾಲ ಮಾಡಿ ನಾನು ಹೊಲಿಗೆ ಮಿಷಿನ್ ತೊಗೊಂಡು ನಾನು ಕೂತ್ಕೊಂಡು ಅದರಲ್ಲಿ ಬಟ್ಟೆ ಹೊಲಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ಟೆ ಹೊಲಿಯೋಕ್ಕೆ ಸ್ಟಾರ್ಟ್ ಆಗಿದ್ದು ನನ್ನ ಒಂದು ಜೀವನದ ಚರಿತ್ರೆನೇ ಬದಲಾವಣೆ ಆಯಿತು. ಆಗ ನಾನು ಅವತ್ತು ತೊಗೊಂಡಿದ್ದ ನಿರ್ಧಾರ ಹೇಗಿತ್ತು ಅಂದರೆ, ನಾನು ಏನಾರು ಸಾಧನೆ ಮಾಡಬೇಕು, ನನ್ನ ಮಗಳನ್ನ ಒಂದು ಒಂದು ಗುರಿಗತ್ತ ಸಾಗಿಸ್ಬೇಕು, ಅವಳನ್ನ ಒಂದು ದಡ ಮುಟ್ಟಿಸ್ಬೇಕು, ಒಂದು ಐಷಾರಾಮಿ ಜೀವನದಲ್ಲಿ ಅವಳನ್ನ ಬಾಳಿಸ್ಬೇಕು, ನಾವು ಗಂಡ ಹೆಂಡ್ತಿ ನಾವು ಇದೇ ಥರ ಜೀವನ ಮಾಡಬೇಕು ಅನ್ನೋದು ಮಾತ್ರ ನನ್ನ ಮೈಂಡ್ಸೆಟ್ಟಲ್ಲಿ ಇತ್ತೇ ಹೊರತು ಬೇರೆಯವರ ಖಾಲಿ ಪೋಲಿ ಮಾತಲ್ಲ. ಆ ಆತ್ಮವಿಶ್ವಾಸ ನನ್ನಲ್ಲಿ ಒಂದು ಕ್ಷಣಕ್ಕೆ ಬಂದಿದ್ದಂಥದ್ದು. ಯಾಕಂದರೆ ನನ್ನ ದುಡಿಯೋ ಮಿಷಿನು ಒಬ್ಬರಿಗೆ ಇಡುವಾಗ ಆಗಿದ್ದ ನೋವು ಆಯ್ತಲ್ಲ, ಅಷ್ಟಿಷ್ಟು ನೋವಲ್ಲ. ಆ ಮಿಷಿನ ಬಿಡಿಸ್ಕೊಬಂದು ನನ್ನ ಮನೆ ಲಕ್ಷ್ಮಿ ಮನೆಗೆ ಬಂತಲ್ಲ ಅಂತೇಳಿ ಅದರಲ್ಲಿ ನಾನು ಆತ್ಮವಿಶ್ವಾಸ ಇಟ್ಟೆ, ನನ್ನ ದುಡಿಮೆ ಇದರಿಂದನೇ ಆಗಬೇಕು ಅಂತ. ಅವತ್ತು ನನ್ನ ಜೀವನ ಸ್ಟಾರ್ಟ್ ಆಗಿದ್ದು ಇವತ್ತುವರೆಗೂ. ಇವತ್ತು ನಾನು ಏನೇ ಬೇಕಾದ್ರೂ ಆಸೆಪಟ್ಟು ತಿನ್ನೋಷ್ಟು ಇದ್ದೀನಿ, ಆದರೆ ತಿನ್ನೋಕ್ಕಾಗ್ತಾಯಿಲ್ಲ. ಯಾಕಂದರೆ ಅವತ್ತು ನಾನು ನಿದ್ದೆಗೆಟ್ಟು ಶ್ರಮಪಟ್ಟು ಆತ್ಮವಿಶ್ವಾಸ ಎಲ್ಲೂ ಕುಗ್ದಂತೆ, ಯಾರ ಮಾತು ಕೇಳದಂತೆ, ಯಾರನ್ನೂ ಹತ್ರಕ್ಕೆ ತೊಗೊಳ್ದಂತೆ ನನ್ನ ಒಂದು ಆತ್ಮವಿಶ್ವಾಸ ದುಡ್ಡು ಮಾಡಬೇಕು, ಇಷ್ಟೇ ಇದರಲ್ಲಿ ಹೋದೆ. ಅದು ಇವತ್ತು ನಾನು ಇಲ್ಲಿ ತನಕ ತಂದು ನಿಲ್ಲಿಸಿದೆ. ಇವತ್ತು ನಾನು ಏನೇ ತಿನ್ನಬೇಕು ಅಂದ್ರೂ ಅಂದರೆ ಇವಾಗ ನನಗೆ ತಿನ್ನೋಕ್ಕಾಗ್ತಾಯಿಲ್ಲ ಅಂದರೆ ನಂಗೆ ಆರೋಗ್ಯ ಸರಿ ಇಲ್ಲ ನೋಡಿರಿ. ಆಗ ನಿದ್ದೆಗೆಟ್ಟು ಆಗ ನನ್ನ ಆರೋಗ್ಯದ ಬಗ್ಗೆ ಕೇರ್ ತೊಗೊಳ್ದಂತೆ ಒಂದು ಆತ್ಮವಿಶ್ವಾಸದಿಂದ ಬಂದಿದ್ದಕ್ಕೆ ಇವತ್ತು ನಾನು ಇಲ್ಲಿದ್ದೀನಿ. ಹಂಗಾಗಿ ಜೀವನ ಅನ್ನೋದು ನಾವು ಏನು ಬೇಕಾದ್ರೂ ಮಾಡಿಸ್ತದೆ. ಅಂದರೆ ಕೆಟ್ಟ ದಾರಿಗೆ ಹೋಗಬೇಡಿ, ಕೆಟ್ಟ ದಾರಿಗೆ ಹೋಗಿ ಜೀವನ ಹಾಳು ಮಾಡ್ಕೋಬೇಡಿ. ಆತ್ಮವಿಶ್ವಾಸ, ನ್ಯಾಯ, ರೀತಿ ಬದ್ಧವಾಗಿ ನೀವು ಬದುಕ್ರಿ, ನಿಮ್ಮ ಜೀವನ ಎಲ್ಲೋ ಹೋಗಿರುತ್ತೆ. ಹಾಗೆ ನಾವು ಸಾಧನೆ ಮಾಡಬೇಕು ಅಂತಲೇ ನಿಂತುಬಿಟ್ರೆ ಅದು ಯಾರಿಂದನೂ, ಯಾಕಂದರೆ ನಮ್ಮ ಆತ್ಮಬಲನೇ ನಮಗೆ ಶಕ್ತಿ, ನಮ್ಮ ಆತ್ಮಬಲನೇ ನಮಗೆ ಧೈರ್ಯ. ಹಾಗೆ ಯಾವಾಗಲೂ ಆತ್ಮವಿಶ್ವಾಸನ ಮಾತ್ರ ಕಳ್ಕೊಬೇಡಿ. ಯಾರೇನೇ ಅನ್ನಲಿ, ಎಂತೆ ಮಾಡಲಿ, ಏನೇ ಮಾಡಿಕೊಳ್ಳಿ, ಕಿವಿ ಮಾತ್ರ ನಿಮ್ಮ ಒಂದು ಆತ್ಮವಿಶ್ವಾಸದ ತಕ್ಕಾಗಿ ಹೆಜ್ಜೆ ಇರಬೇಕು. ಅಂದರೆ ನಿಮ್ಮ ಮನಸ್ಸಲ್ಲಿ, ಮೈಂಡಲ್ಲಿ ಒಂದು ನಿರ್ಧಾರ. ನಿಮ್ಮನ್ನು ಯಾರು ಅವಮಾನ ಮಾಡಿರ್ತಾರೋ, ಏನು ಮಾಡಿರ್ತಾರೋ ಅದು ಗೊತ್ತಿಲ್ಲ, ಆದರೆ ಅವ್ರ ಮುಂದೆ ನೀವು ಚೆನ್ನಾಗಿ ಬದುಕಬೇಕು ಅಂದರೆ ನಿಮ್ಮಲ್ಲಿ ಫಸ್ಟ್ ಆಫ್ ಆಲ್ ಛಲ ಅನ್ನೋದಿರಬೇಕು. ನಿಮ್ಮ ಒಂದು ಗುರಿ ಅನ್ನೋದು ಒಂದೇ ಕಡೆ ಇರಬೇಕು, ಬೇರೆ ಕಡೆ ಹೋಗಬಾರ್ದು. ಹಾಗಾಗಿ ಬಿದ್ದ ಕಡೆ ಹೇಳೋದು ಸಹಜ. ಎಲ್ಲದರಲ್ಲೂ ನಾವು ಸೋಲು ಅನ್ನೊಂದು ಕಟ್ಟಿಟ್ಟು ಕೂತಿರುತ್ತೆ. ಆದರೆ ನಾನು ತುಂಬ ವೀಡಿಯೋಗಳಲ್ಲಿ ಹೇಳ್ತೀನಿ, ಸೋತೋ ಜಾಗದಲ್ಲೇ ನಾವು ಗೆಲುವು ಅನ್ನೋದನ್ನ ತಗೋಬೇಕು. ಕಷ್ಟ ಬಂದೈತೆ ಅಂತ ಓಡೋಗಬಾರ್ದು, ಅಲ್ಲೇ ಗೆದ್ದು ತೋರಿಸ್ಬೇಕು. ಈಗ ನಿಮಗೆಲ್ಲಿ ಈಗ ನಿಮ್ಮ ಮನೇಲಿ ಅವಮಾನ ಮಾಡಿರ್ತಾರ, ನಿಮ್ಮ ಮನೆ ಒಳಗಿದ್ದುಕೊಂಡೇ ನಿಮ್ಮ ಒಂದು ಧೈರ್ಯನ, ಆತ್ಮವಿಶ್ವಾಸನ ತಗೊಂಡು ಅವ್ರ ಮುಂದೆನೇ ನಿಮ್ಮನ್ನು ಅಣಗಿಸ್ತಾ ಇದ್ದಾರಾ, ಕೆಲ್ಸಕ್ಕೆ ಬಾರ್ದೇ ಇದ್ದವರು ಅಂತ ಇದ್ದಾರಾ, ನಿಮಗೆ ಹೀನಮಾನವಾಗಿ ಬೈತಾ ಇದ್ದಾರಾ, ಊಟ ಹಾಕಕ್ಕೆ ಅಂತ ಇದ್ದಾರಾ, ಆದರೆ ನೀವು ಅದೇ ಜಾಗದಲ್ಲಿ ನೀವು ಉಗುಳಿಸ್ಕೊಂಡು ಈಚೆಗೆ ಬರಬೇಕು. ನೀವು ಬೇರೆ ಎಲ್ಲೋ ಹೋಗಿ ನಾನು ಸಾಧನೆ ಮಾಡ್ತೀನಿ ಅನ್ನೋದಲ್ಲ. ಅವ್ರು ಈಗ ಅಂದಿದ ಮನೇಲೇ ಇದ್ದು ನೀವು ಸಾಧನೆ ಮಾಡಿ ಆ ಮನೆಯಿಂದ ಈಚೆಗೆ ಬನ್ನಿರಿ, ನೋಡ್ರಿ, ಆಗಲೇ ನಿಮ್ಮ ಲೈಫ್ಗೊಂದು ಅರ್ಥ ಅಂತ ಇರೋದು. ಹಾಗಾಗಿ ಕಷ್ಟ ಬಂದೈತೆ ಅಂತ ಯಾವುದೇ ಒಂದು ದುಡುಕು ನಿರ್ಧಾರಗಳನ್ನ ತಗೋಬೇಡಿ. ಸೋತಿದ್ದೀನಿ ಅಂತ ಅಂದ್ಕೊಂಡು ಯಾವುದೇ ತನಕ್ಕೂ ತಲೆ ಕೆಡಿಸ್ಕೋಬೇಡಿ. ಏನೇ ಆದ್ರೂ ನಿಮ್ಮಲ್ಲಿರುವಂಥ ಆತ್ಮಧೈರ್ಯಗಳನ್ನ ಧೈರ್ಯವಾಗಿ ಫೇಸ್ ಮಾಡಿ. ಸತ್ತರೆ ಏಡಿ ಅಂತಾರೆ, ಇದ್ದು ಜಯಿಸಿದ್ರೆ ಜಯಶಾಲಿ ಅಂತಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ತಪ್ಪುಗಳನ್ನ ಮಾಡದಂತೆ ನಿಮ್ಮ ಆತ್ಮವಿಶ್ವಾಸ, ಧೈರ್ಯ ಒಂದು ಇಟ್ಕೊಂಡು ಜೀವನದಲ್ಲಿ ಮುಂದೆ ನಡ್ಕೊಂಡು ಹೋಗ್ತಾ ಇರಿ. ನಿಮ್ಮ ಲೈಫ್ ಎಲ್ಲೇ ಇರುತ್ತೆ. ಯಾಕಂದರೆ ಉದಾಹರಣೆ ನಾನೇ, ನನ್ನನ್ನು ಎಷ್ಟು ಅವಮಾನ ಮಾಡಿದರು, ಎಷ್ಟು ಅನ್ಬೇಕು ಅಂದೆಲ್ಲ ಅಂದರು ನಮ್ಮ ರಿಲೇಟಿವ್ಗಳು. ಅವ್ರನ್ನೆಲ್ಲ ನಾನು ಎಲ್ಲಿ ಬಿಡಬೇಕು ಅಲ್ಲಿ ಬಿಟ್ಬಿಟ್ಟು ಮುಂದೆ ನುಗ್ಗಿದೆ. ಆದರೆ ಇವತ್ತು ನಾನು ಅಂಥ ಒಂದು ಸ್ಟೇಜಲ್ಲಿದ್ದೀನಿ. ಸಾಕು, ಇದೇ ನಾನು ನನ್ನ ಮೇಲೆ ಆತ್ಮವಿಶ್ವಾಸ ಇಟ್ಕೊಂಡಿದ್ದು, ಯಾರ ಮೇಲೂ ಇಡಲಿಲ್ಲ.
ನನ್ನ ಆತ್ಮವಿಶ್ವಾಸ ನನಗೆ ಇವತ್ತಿಗೂ ನಾನು ಯಾರ ಮಾತು ಕೇಳಲ್ಲ. ನನ್ನ ಆತ್ಮಸಾಕ್ಷಿ ಏನು ಹೇಳುತ್ತೋ ಅದು ಮಾತ್ರ ನಾನು ಕೇಳ್ತೀನಿ, ಅದರಿಂದನೇ ನಾನು ನಡೀತೀನಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಹಾಗೆ ಯಾವುದೇ ಕಾರಣಕ್ಕೂ ಆತ್ಮವಿಶ್ವಾಸದಿಂದ ನೀವು ಏನನ್ನೂ ಕಳ್ಕೋಬೇಡಿ. ಅಷ್ಟೇ, ಧೈರ್ಯ ಒಂದೇ ನಿಮಗೆ ಮುಂದಿನ ಶಕ್ತಿಯಾಗಿರುತ್ತೆ.